ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡ್ತಾರೆ, ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನು ಘೋಷಣೆ ಮಾಡಿದಾಗ ಇಡೀ ದೇಶದ ಅದು ಬೇರೆ, ಅದು ಓನ್ಲಿ ಜಾತಿ. ನಮ್ಮದು ಎಜುಕೇಷನು ಮತ್ತು ಸೋಷಿಯೋ ಎಕನಾಮಿಕ್ ಅಂತ ಇದೆಯಾ. ಇದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು. 52 ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ. ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನು ಸರ್ವೆ ಮಾಡ್ತಾಯಿದ್ದೀವಿ. ಅದರಲ್ಲಿ ಅದೊಂದು ಕಾಲಮ್ ಇದೆ, ಎಲ್ಲರೂ ಜಾತಿ ಜನಗಣತಿ ಎಲ್ಲರದು. ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ. ಈ ಮಾನದಂಡ ಬೇರೆ ಮಾಡೋಲ್ಲ. ಅವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ನು, ನೌಕರಿ, ಆದಾಯ, ಭೂಮಿ ಎಷ್ಟು ಇದನ್ನು ಮಾಡೋಲ್ಲ ಅವರು. ಪ್ಯೂರ್ಲಿ ಕಾಸ್ಟ್ ಅದು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ನಮಗೆ ರಾಜ್ಯದಲ್ಲಿ ಕೂಡ ಒಂದು ಅಂಕಿಅಂಶ ನಮ್ಮ ಕಡೆ ಇಲ್ಲ. ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ನವರು ಈ ಥರ ವೀಕ್ ಇದ್ದಾರೆ, ಈ ಸೆಕ್ಷನ್ನವರು ಹಿಂಗಿದ್ದಾರೆ, ಇವ್ರಿಗಿದ ಅವಶ್ಯಕತೆ ಅಂತ ಯಾವಾಗ ಗೊತ್ತಾಗೋದಂದರೆ ಈ ಮಾಹಿತಿ ಬಂದ ಮೇಲೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೀವಿ. ತಿರಸ್ಕಾರ ಯಾಕಾಯ್ತು ಸರ್? ತಿರಸ್ಕಾರ ಆಗಲಿಕ್ಕೆ 2-3 ರೀಸನ್ ಇದೆ. ಒಂದನೇದು ಎಲ್ಲ ಸಮುದಾಯದವರು ಹೆಚ್ಚಿದ್ವಿ, ನಾವು ಒಬ್ಬರು ಕೂಡ ಹೇಳ್ದಿಲ್ಲ. ಹೆಚ್ಚು ಕಮ್ಮಿ ಒಂದು 70% ಮಂದಿ ನಮ್ಮನ್ನ ಕಡಿಮೆ ತೋರಿಸ್ತಾರೆ ಅನ್ನೋದು ಆರೋಪ ಎಲ್ಲರದು, ಇನ್ಕ್ಲೂಡಿಂಗ್ SC, ST, OBC, ಬರೀ ಪ್ರಬಲ ಜಾತಿಯವರು ದೂರಿಲ್ಲಾರೆ. ನಮ್ಮವ್ರ ಹತ್ರ ಇನ್ಕ್ಲೂಡ್ ಇರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು. ಎರಡನೇದು 10 ವರ್ಷ ನಂತರ ಅದು ವ್ಯಾಲಿಡಿಟಿ ಇಲ್ಲ. ಅದಕ್ಕೆ ಆಫ್ಟರ್ 10 ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗೂ ಸ್ಟ್ಯಾಂಡ್ ಆಗಲಿಕ್ಕಿಲ್ಲ ಅಂತ ಒಂದು. ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ, ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನು ಅಲ್ಲ 10 ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಅದು ವರದಿಯನ್ನು ಬಹಿರಂಗಪಡಿಸೋದು ಯಾಕೆ ಬಂತು? ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ? ಸರ್ಕಾರ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನುವಂಥದ್ದು. ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಶುರು ಆಗುದು. ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ. 3-4 ಇದರಲ್ಲಿ ಬಂತು, ಯಾವುದೋ ಅಂತಿಮ ತೀರ್ಮಾನ ಮಾಡಲಿಕ್ಕಾಗಿಲ್ಲ. ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ AG ಅವ್ರು ಬಂದಿದ್ರು, ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು. ಸೊ ಅವ್ರು ಬಂದಾಗ ಇದು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು. ಪ್ಲಸ್ ಬೇರೆ ಬೇರೆ ಸಮುದಾಯಗಳ ವಿರೋಧದಿಂದ ಅದನ್ನು ತಿರಸ್ಕಾರ ಮಾಡಿದ್ವಿ. ಯಾಕಂದ್ರೆ ಜನರು 100 ಕೋಟಿ ರೂಪಾಯಿ ವ್ಯರ್ಥಲ್ಲ ಸರ್. ಯಾಕಂದ್ರೆ ವೆಲ್ ಪ್ಲಾನ್ ಮಾಡಿಲ್ವ ಅಂತನಾ ಏನು ಸರ್ ಅದು? ಯಾಕಂದ್ರೆ ಈಗ ಮಾಡಿದಾಗ ಮತ್ತೆ ಇದಕ್ಕೂ ವಿರೋಧ ಬಂದರೆ ಮತ್ತೆ ಆಗೇನು ಜನರು ದುಡ್ಡೇ ವೇಸ್ಟ್ ಆಗುತ್ತಲ್ಲ ಜನರ ಗಣತಿ ಮಾಡಲಿಕ್ಕೆ. ನೋಡಿ ಹಂಗೆ ನೋಡೋಕೆ ಕೋವಿಡ್ದಾಗ ಎಷ್ಟು ಲಾಸ್ ಆಯಿತು. ಅಲ್ಲ ಈಗ ಕೋವಿಡ್ ಅಲ್ಲ ಅದೇ ನೀವು ಹೇಳಿಲ್ಲ, ಕೋವಿಡ್ದಾಗ 2,000-3,000 ಕೋಟಿ ಹೋಯ್ತು. ಅದನ್ನು ಯಾರೂ ಮಾತಾಡೋದಿಲ್ಲ. BJP ಸರ್ಕಾರದಲ್ಲಿ ಅನಾವಶ್ಯಕ ಎಷ್ಟೋ ಮಾಡಿದರು. ಓಕೆ, ಇದು ಯಾರಿಗೋಸ್ಕರ ಮಾಡ್ತಾಯಿದ್ರು? ಇದು ಈಗ ಯಾರೋ ರಾಜ್ಯದ ಜನರಿಗೋಸ್ಕರ ಮಾಡ್ತಾಯಿದ್ದೀವಿ. ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಅವ್ರನಿಗೆ ನೀವು ಅಸಮಾಧಾನ ಮಾಡಿ ಜಾರಿ ಮಾಡಿದ್ರೆ ಏನೋ ಅರ್ಥ ಇಲ್ಲ. ಅವರು ಸಮಾಧಾನ ಪಡಿಸ್ಲಿಕ್ಕೆ ಅವ್ರ ದುಡ್ಡೇನೇ ಅವ್ರಿಗೋಸ್ಕರ ಖರ್ಚು ಮಾಡ್ತಾಯಿದ್ವಿ. ನೀವು ಹೇಳ್ದಂಗೆ ಅಸಮಾಧಾನಗೊಂಡಿದ್ದಾರೆ ಎಲ್ಲರೂ. ಸಮಾಧಾನ ಮಾಡಲಿಕ್ಕೆ ಇನ್ನೊಂದು ಅನಿವಾರ್ಯ. ಬಹುಶಃ 200 ಕೋಟಿ ಖರ್ಚು ಮಾಡಿರ್ಬೋದು. ಈ ಸಲ 300 ಕೋಟಿ ಆಗ್ಬೋದು, 300 crore ಆದರೂ ಆಗ್ಬೋದು, ಅಷ್ಟು ಹೆಚ್ಚು ಕಮ್ಮಿ. ಭೇಟಿಯಾಗಿರ್ಬೋದು. ಈಗ ಭೇಟಿಯಾಗಿದ್ದಾರೆ. ಸೊ ಅದು ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ. ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾರ್ಟ್ ಅಷ್ಟೇ, ಮಂತ್ರಿಗಳು ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ. ನಾವು ಉಳಿಸ್ಕೊಂಡ್ರೆ ಸಾಕಾಗಿ ಅನ್ನೋದು ನಾವು ಇದೀವಿ. ನಾವ್ಯಾರು ತೆಗೆದು ನಾವ್ಯಾರು ಹಾಕೋರು. ಕಷ್ಟ ಆಗಿದೆಯಾ ರಾಜಕೀಯದ ಹೇಳಲಿಕ್ಕಾಗಲ್ಲ. ಇದು ನಿಂತು ನೀರಲ್ಲ, ಹಾಗಾದ್ರೆ ಮುಂದೆ ಹರಿತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದಾದ್ರು ಬಿ ಸಮುದ್ರ ಕೂರ್ತೈತಿ ಕೃಷ್ಣ ನೀರು. ಏನ್ ನಡೀತಾ ಇದೆ ಸರ್? ಮತ್ತೆ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಆ್ಯಂಡ್ ಡೌನು ಡೈಲಿ ನಡೀತಾನೆ ಇದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ BJP ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ. ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ಮದಂಥದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ. ಒಂದು ಕೂಡ ಮುಂದುವರಿತಾ ಇದೆ. ಮುಂದೆ ಏನು ಚೇಂಜ್ ಆಗುತ್ತೆ ಅನ್ನೋಂಥ ಹಾಗಾದ್ರೆ ರಾಜಕೀಯ ಆಗಲೇಬೇಕಲ್ಲ. ಏನು ಶಾಶ್ವತ ಆಗಿರ್ತಾರ? CM ಬದಲಾವಣೆ, CM ಬಗ್ಗೆ ಬದಲಾವಣೆ, ಮಂತ್ರಿಮಂಡಲ ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಭಾಳ ಮಂದಿ ಸೀನಿಯರ್ ಇದ್ದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತು ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಈಗಿರುವಂಥ 10 ಜನ ಸಚಿವರು ಬದಲಾವಣೆ ಆಗ್ತಾರೆ ಸರ್? ಅದು ಗೊತ್ತಿಲ್ಲ. ಅದು ನಾವು ಹೇಳಿ ಭವಿಷ್ಯತ್ನಲ್ಲಿ
ಲೀಡರ್ಶಿಪ್ ಬೆಳೆಸಲಿಕ್ಕೆ ಬಿ ಜೆ ಪಿ ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ. ಹಾಂ ಸರ್. ಫಸ್ಟ್ ಟೈಮ್ ಬಂದವ್ರಿಗೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ರಾಯಚೂರು ಅಂತಂದು MLC ಮಾಡಿದರು. ಸೊ ಆ ಥರ ನಮ್ಮಲ್ಲಿ ಆಗಬೇಕು, ಆಗ್ತಾ ಇದೆ ಅದೇ ಆಗಬೇಕು, ಆ ಮಾದರಿಯಲ್ಲಿ ನಮ್ಮಲ್ಲಿ ಆಗಬೇಕು. ಸರ್ ರಾಯಚೂರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು ಅಲ್ಲ, ಜಿಲ್ಲೆ ಶಾಸಕರು ಸರ್. ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. MLCಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ, ಅದು ನಿಜ? MLCಗಳಿಗೆ ಸರ್ ಮಿನಿಸ್ಟರ್ ಮಾಡ್ಲಿಕ್ಕೆ ಚಿಂತನೆ ನಡೆದಿದೆ. ಅಂದರೆ ಅದೆಲ್ಲ ಪಾರ್ಟಿ ವಿಚಾರ ಅದ, ನಾವು ಹೇಳಲಿಕ್ಕೆ ಆಗೋಲ್ಲ, ನಾವು ಸಮರ್ಥರಿಲ್ಲ. ತಾವು ಪಕ್ಷದ ಒಬ್ಬರು ಹಿರಿಯ ಇರ್ಬೋದು ಎಲ್ಲನೂ ನಾವು ಹೇಳಲಿಕ್ಕೆ ಆಗೋಲ್ಲ. ನಾವು ಡೆವಲಪ್ಮೆಂಟು ಆಗೋದು ಮಾತ್ರ ಹೇಳಲಿಕ್ಕೆ ಆಗಿದೆ. ಅದು ವರಿಷ್ಠ ಮಟ್ಟದಲ್ಲಿ ಇರುವಂಥ ವಿಚಾರ. ಎಲ್ಲ ಕಡೆ ಎಲ್ಲನೂ ನಾವು ಉತ್ತರ ಕೊಡಲಿಕ್ಕೆ ಕಷ್ಟ. ಸರ್ ಮೊನ್ನೆ ದೆಹಲಿಗೆ ಹೋದಾಗ ಏನು ಚರ್ಚೆ ಆಯಿತು ಸರ್ ಮೀಟಿಂಗಲ್ಲಿ? ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆಗೆ ಹೋಗಿದ್ದೀವಿ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದೀವಿ. ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಅದ್ರ ಸಲುವಾಗಿ ಮರು ಸಮೀಕ್ಷೆ ಮಾಡ್ತಾ ಇದ್ದೀರ? ಅದೇ ಇರ್ಬೋದು, ಹತ್ರ ಇಲ್ಲಿ ತಪ್ಪಿತ್ತು. ಅವ್ರಿಗೆ ನಾಳೆ ಜನಕ್ಕೆ ತೊಂದರೆ ಆಗ್ಬಾರ್ದು. ಅವ್ರಿಗೂ ಭಾಳ ಜನ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು. ಎಲ್ಲರೇ ಹೈಕಮಾಂಡಿಗೆ ಹೋಗಿ ಇಲ್ಲೇನು ವಿರೋಧ ಮಾಡ್ತಾಯಿದ್ರು, ಅವ್ರು ಡೆಲ್ಲಿಗೆ ಹೋಗಿದ್ರು. ಇದನ್ನು ಜಾರಿ ಮಾಡಬಾರ್ದು, ಇನ್ನೊಮ್ಮೆ ಮರು ಸಮೀಕ್ಷೆ ಮಾಡಬೇಕು ಕೂಡ ಅಲ್ಲಿ ಅವ್ರು ಐಟಿನ ಕೊಟ್ಟಿದ್ದಾರೆ ಎಲ್ಲರೇ ಡೆಲ್ಲಿಯಲ್ಲಿ. ಸೊ ಅವ್ರು ಕರೆದು ಕೇಳಿದಾಗ ಈ ನಿಮ್ಮಲ್ಲಿ ವಿರೋಧ ಇದೆ, ಅದು ನಿಮ್ಮ ರಾಜ್ಯದಲ್ಲಿ ಸಮುದಾಯಗಳದು ನೋಡಿ, ಇನ್ನೊಂದು ಸಲ ಮಾಡಿದ್ರೆ ಯಾರ ಮ್ಯಾಗೂ ಡೌಟ್ ಬರೋಲ್ಲ, ಅಂದರೆ ಆರೋಪ ಬರೋಲ್ಲ ಮಾಡಿ ಅಂತ ಹೇಳಿದ್ದಾರೆ. ನೀವು ಹೇಳಿದ ಕರೆಕ್ಟ್. ಅದರಲ್ಲೇನು ಇಲ್ಲಿ ಏನು ದೂರು ಕೊಟ್ಟಿದ್ರು, ಇವ್ರು ಡೆಲ್ಲಿಗೂ ದೂರು ಕೊಟ್ಟಿದ್ರು. ನಮ್ಮ ಪಕ್ಷದವ್ರು ಇದ್ದಾರೆ, ಬೇರೆ ಪಕ್ಷದವ್ರು ಇದ್ದಾರೆ, ಅದ್ರ ಎರಡೂ ಇದ್ದಾರೆ ಮಿಕ್ಸ್. ಹತ್ರ ಏನು ಪ್ರಶ್ನೆ ಇಲ್ಲ. ಅದಕ್ಕೆ ಹೈಕಮಾಂಡು ನಾಳೆ ವ್ಯತಿರಿಕ್ತ ಆಗಬಾರ್ದು. ಸರ್ ಈಗ ವಿಶ್ವನಾಥ್ ಅವರು ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಸರ್, ಇನ್ನು 3 ವರ್ಷ ಇದ್ದೇ ಇರ್ತಾರೆ. ಈಗಂತ ಇದ್ದಾರೆ, ಈಗ ತೆಗೆಯುವಂಥ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತು ಅವ್ರು ಹೇಳ್ತಾರಂತ ಈಗ ಭಾವನೆ 5 ವರ್ಷ